ಇದ್ದಾರೆ. ಯಾಕಂದ್ರೆ ಈ ದೇವಸ್ಥಾನದ ಜಾತ್ರಾಂಶ ನಡೀಬೇಕಾಗಿತ್ತಂದ್ರೆ ಸುವ್ಯವಸ್ಥೆಯಾಗಿ ನಡಿಬೇಕು, ಯಾವುದೇ ತೊಂದರೆ ಆಗಬಾರದು, ಭಕ್ತರಿಗೆ ಅನುಕೂಲ ಆಗಬೇಕು, ಬೆಳಕಿನ ಅನುಕೂಲ ಆಗಬೇಕು, ಜನರಿಗೆ ಬಂದಂಥ ಜನರಿಗೆ ವಾಹನಗಳ ಪಾರ್ಕಿಂಗ್ ಅನುಕೂಲ ಆಗಬೇಕು ಅನ್ನತಕ್ಕಂಥ ಮುಂದಾಲೋಚನೆಯನ್ನು ಹೊಂದಿರತಕ್ಕಂಥವರು ನಮ್ಮ ಜಗದೇವ್ ಗುತ್ತೇದಾರರು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಟಿ ಭೀಮರಾವ್ ಸರ್ ಅವರು, ನಮ್ಮ ಕಾಳಗಿಯ ಉದ್ಯಮದಾರರಾಗಿರ್ತಕ್ಕಂಥ ವಿಶ್ವನಾಥ್ ಬಲಮಲೆ ಅವರು, ಮತ್ತು ಇನ್ನೋರ್ವಾಗಿರ್ತಕ್ಕಂಥ ನಮ್ಮ ಶಾಸನಗಾಂವ್ ಪಟೇಲ್ರವರು, ಮಲ್ಲಿಕಾರ್ಜುನ್ ಗಾಜರೆ ಅವರು, ಮತ್ತು ಇನ್ನೂ ಕೃಷ್ಣಯ್ಯ ಗುತ್ತೇದಾರವರು, ಈ ರೀತಿಯಾಗಿ ಎಲ್ಲರೂ ಒಂದು ಸಹಕಾರವನ್ನು ಪಡೆದುಕೊಂಡು ಜಾತ್ರೆ ನಡೀತಾ ಇದೆ. ಅಂದ್ರೆ ಇದು ಭಕ್ತಿಯ ಜಾತ್ರೆ, ಒಂದು ಶ್ರದ್ಧೆಯ ಜಾತ್ರೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ನೀಲಕಂಠ ಕಾಳೇಶ್ವರನ ಆಶೀರ್ವಾದ ಈ ಸುತ್ತಮುತ್ತ ಇರತಕ್ಕಂಥದ್ದಲ್ಲ, ನಮ್ಮ ಕಲಬುರಗಿ ಜಿಲ್ಲೆಗೆ ಆಗಲಿ ಅಂತಕ್ಕಂಥ ಶುಭವನ್ನು ಕೋರಿ ನಮ್ಮ 4 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಕಾಳಗಿ ಗ್ರಾಮದ ನೀಲಕಂಠ ಕಾಳೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಇವತ್ತು ತೇರು ಕಾರ್ಯಕ್ರಮ. ಈ ತೇರಿನ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಗುರುನಂಜೇಶ್ವರ ಪೂಜ್ಯರು ಭರತನೂರು ವಿರಕ್ತ ಮಠದ ಪೂಜ್ಯರು ನೇತೃತ್ವದಲ್ಲಿ ಇವತ್ತು ರಥೋತ್ಸವ ನಡೆಯಿತು. ಈ ಕಾಳೇಶ್ವರ ಟೆಂಪಲ್ನ ಒಂದು ಇತಿಹಾಸ, ಭಾಳ ದೊಡ್ಡ ಇತಿಹಾಸ ಇದೆ. ಯಾಕಂದರೆ ಬ್ರಹ್ಮಾಂಡದಲ್ಲಿ ಒಂದರ ಕೆಳಗಡೆ ಒಂದು ಲಿಂಗ ಎಲ್ಲಿ ಇಲ್ಲ. ಇದು ದಕ್ಷಿಣ ಕಾಶಿ. ಇದು ಒಂದು ಶ್ಲೋಕ ಇದೆ ಸಂಸ್ಕೃತದಲ್ಲಿ, ಪ್ರತೇ ಜ್ಯೋತೇಶ್ವರ ಲಿಂಗಂ ತಂದಾಯ ಸೋಮೇಶ್ವರ ಅಂತ, ಅದು ಅಪರೇ ನೀಲಕಂಠಸ್ಯ ಕಲೋ ಕಾಳೇಶ್ವರ ಸ್ಮೃತಂ ಅಂತೇಳಿ ಯುಗದ 4 ಲಿಂಗಗಳು, ಒಂದ್ರ ಕೆಳಗಡೆ ಒಂದು ಲಿಂಗಗಳು, 4 ಲಿಂಗಗಳಿದೆ. ಇದು ಎಲ್ಲಿ ಇಲ್ಲ, ಇದು ಬ್ರಹ್ಮಾಂಡದಲ್ಲಿ ಎಲ್ಲಿ ಇಲ್ಲ. ಇದು ಇಲ್ಲಿ